ಕಾಂಡ ಬರೆದ ಪುಸ್ತಕ 22ನೇ ಅಧ್ಯಾಯ 12ನೇ ವಚನ. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ಮೋವಾಬ್ಯರು ಒಂದು ಸ್ತುತಿಯನ್ನು ಕೇಳಿಸ್ಕೊಂಡಿದ್ದಾರೆ. ಏನು ಸ್ತುತಿ ಕೇಳಿಸ್ಕೊಂಡಿದ್ದಾರೆ ಅಂದ್ರೆ, ಈಗ ಇಸ್ರಾಯೇಲರು ಅಮೋರಿಯರನ್ನ ಸೋಲಿಸಿದ್ದಾರೆ, ಇಸ್ರಾಯೇಲರು ಅಮೋರಿಯರ ಮೇಲೆ ಜಯವನ್ನು ಹೊಂದಿದ್ದಾರೆ, ಈಗ ನಮ್ಮ ಪ್ಲೇಸ್ಗೂ ಬಂದಿದ್ದಾರೆ, ಈಗ ನಮ್ಮನ್ನು ಕೂಡ ಅವರು ಆಕ್ರಮಿಸ್ತಾರೆ ಅಂತೇಳಿ ಈ ರಾಜ ಹೋಗು ಆ ಬೀಳಾಮನ ಹತ್ರ ಹೋಗಿ, ಆ ಪ್ರವಾದಿ ಹತ್ರ ಹೋಗಿ, ಅಂದ್ರೆ ಕೆಲವು ಜನನ ಕಳಿಸಿ, ರಾಜನ ಕೈ ಕೆಳಗುವಂತ ಕೆಲವು ಜನನ ಕಳಿಸ್ತಾನೆ ಆ ಪ್ರವಾದಿ ಹತ್ರ. ಆಗ ಆ ಜನ, ರಾಜನ ಕೈ ಕೆಳಗುವಂತ ಜನ ಆ ಬೀಳಾಮನ ಹತ್ರ ಹೋಗಿ ಹೇಳ್ತಾರೆ, ಇಸ್ರಾಯೇಲರು ಅವರ ಸೈನ್ಯ ಮಿಡತೆಯ ಸೈನ್ಯದಷ್ಟು ದೊಡ್ಡದಾಗಿದೆ, ಅವ್ರ ಮುಂದೆ ನಾವು ಗೆಲ್ಲಕ್ಕಾಗಲ್ಲ, ಅವ್ರನ್ನ ನಾವು ಜಯಿಸ್ಲಿಕ್ಕಾಗಲ್ಲ. ಆಲ್ರೆಡಿ ಅವರು ಒಂದು ಜನಾಂಗದ ಮೇಲೆ ಗೆದ್ದು ಬಂದಿದ್ದಾರೆ, ಆಲ್ರೆಡಿ ಒಂದು ಜನಾಂಗನ ಅವರು ಸೋಲಿಸಿ ಬಂದಿದ್ದಾರೆ, ಅಮೋರಿಯ ಜನಾಂಗವನ್ನು ಸೋಲಿಸಿ ಬಂದಿದ್ದಾರೆ. ಈಗ ನೆಕ್ಸ್ಟ್ ನಮ್ಮ ಮೇಲೆ ಅವರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಬಿಳಾಮ ಕೇಳ್ತಾರೆ, ನೀನ್ ಬಂದು ಏನ್ ಮಾಡ್ಬೇಕಂದ್ರೆ ಇಸ್ರಾಯೇಲರನ್ನ ಶಪಿಸಬೇಕು, ಇಸ್ರಾಯೇಲರಿಗೆ ಶಾಪ ಕೊಡ್ಬೇಕಂತ ಕೇಳ್ತಾರೆ. ಆ ಪ್ರವಾದಿಗೊಂದು ವರ ಇರುತ್ತೆ, ಆ ಪ್ರವಾದಿಗೊಂದು ಗಿಫ್ಟ್ ಇರುತ್ತೆ. ಆ ಗಿಫ್ಟ್ ಏನಂದ್ರೆ, ಅವನು ಯಾರನ್ನ ಶಪಿಸ್ತಾನೋ ಅವರಿಗೆ ಶಾಪ ಬರುತ್ತೆ, ಯಾರನ್ನ ಆಶೀರ್ವಾದ ಮಾಡ್ತಾನೋ ಅವರಿಗೆ ಆಶೀರ್ವಾದ ಬರುತ್ತೆ, ಯಾರಿಗೆ ಜಯ ಉಂಟಾಗಲಿ ಅಂತ ಹೇಳ್ತಾನೋ ಅವರಿಗೆ ಜಯ ಉಂಟಾಗುತ್ತೆ, ಯಾರಿಗೆ ಸೋಲು ಉಂಟಾಗಲಿ ಅಂತ ಹೇಳ್ತಾನೋ ಅವರಿಗೆ ಸೋಲು ಉಂಟಾಗುತ್ತೆ. ಈ ವಿಷಯ ರಾಜನಿಗೆ ಗೊತ್ತು, ಬಾಲಾಕನಿಗೆ ಗೊತ್ತು. ಬಾಲಾಕನಿಂದ ಕೆಲವು ಜನರನ್ನ ಕಳಿಸಿ ರಾಜ, ಹೋಗು ಅವನ ಹತ್ರ ಕೇಳ್ಕೊಂಬರ್ರಿ ಅಂತ ಕಳಿಸ್ತಾನೆ. ಈಗ ಇವರು ಹೋಗಿ ಏನ್ ಮಾಡ್ತಾರೆ ಅಂದ್ರೆ, ರಾಜನ ಕಡೆಯವರು ಹೋಗಿ, ಇಸ್ರಾಯೇಲ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಇಸ್ರಾಯೇಲ್ ಸೈನ್ಯನ ಮೇಲೆ ಯುದ್ಧಕ್ಕೆ ಬರ್ತಾ ಇದೆ, ಆಲ್ರೆಡಿ ಅಮೋರಿಯರ್ನ ಸೋಲಿಸಿ ಬಂದಿದೆ, ಈಗ ನೆಕ್ಸ್ಟ್ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ನೀನೇನ್ ಮಾಡ್ಬೇಕಂದ್ರೆ ಕೆಲವು ಕಾಣಿಕೆಯನ್ನು ತಕೊಂಡು ಹೋಗಿ ಹೇಳ್ತಾರೆ, ನೀನು ನಮಗೋಸ್ಕರ ಇಸ್ರಾಯೇಲ್ರನ್ನ ಏನ್ ಮಾಡಬೇಕು, ಶಪಿಸಬೇಕು, ಅವರಿಗೆ ಸೋಲು ಉಂಟಾಗಬೇಕಂತ ನೀನು ಹೇಳಬೇಕು. ಯಾಕಂದ್ರೆ ಅವನು ಏನು ಹೇಳ್ತಾನ ಅದು, ಅವನು ಶಾಪ ಕೊಟ್ರೆ ಶಾಪ ಬರುತ್ತೆ, ಆಶೀರ್ವಾದ ಕೊಟ್ರೆ ಆಶೀರ್ವಾದ ಬರುತ್ತೆ. ಅವನು ಜಯ ಆಗಲಿ ಅಂದ್ರೆ ಜಯ ಆಗುತ್ತೆ, ಸೋಲಾಗಲಿ ಅಂದ್ರೆ ಆ ವರ ಅವನಿಗಿರುತ್ತೆ. ಅದಕ್ಕೋಸ್ಕರ ರಾಜನ ಕಡೆಯವರು, ಬಾಲಾಕನ ರಾಜನ ಕಡೆಯವರು ಆ ಬೀಳಾಮ ಪ್ರವಾದಿ ಹತ್ರ ಹೋಗಿದ್ದಾರೆ. ಆಗ ಈ ವಿಷಯ ಕೇಳಿ ಬೀಳಾಮ ಪ್ರವಾದಿ ಹೇಳ್ತಾನೆ, ಒಂದು ನಿಮಿಷ, ಇವತ್ತು ನೀವು ಇಲ್ಲೇ ಉಳ್ಕೊಳ್ರಿ, ಇವತ್ತು ರಾತ್ರಿ ನೀವು ಇಲ್ಲೇ ಉಳ್ಕೊಳ್ರಿ, ನಾನು ಯೆಹೋವನಿಗೆ ಪ್ರಾರ್ಥನೆ ಮಾಡ್ತೇನೆ, ಯೆಹೋವನು ಏನು ಹೇಳ್ತಾನೋ ಅದನ್ನ ನಾನು ನಿಮಗೆ ಹೇಳ್ತೇನೆ, ಇವತ್ತು ಇಲ್ಲೇ ಇರ್ರಿ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಆ ರಾಜನ ಕಡೆಯವರು ಅವತ್ತು ರಾತ್ರಿ ಅಲ್ಲೇ ಮಲಗ್ತಾರೆ, ಅಲ್ಲೇ ಇರ್ತಾರೆ. ಅವತ್ತು ರಾತ್ರಿ ಯೆಹೋವ ದೇವರು ಬೀಳಾಮ ಪ್ರವಾದಿ ಹತ್ರ ಮಾತಾಡೋ ಮಾತೇನು ಗೊತ್ತಾ? ಯಾರವ್ರು ನಿನ್ನ ಹತ್ರ ಬಂದಿರೋದು? ರಾಜನ ಕಡೆಯವರ ಶಾಪ, ಇಸ್ರಾಯೇಲ್ರಿಗೆ ಶಾಪ ಹಾಕ್ಲಿ ಅಂತ ಹೇಳ್ತಾರ. ನೋಡು, ಆ ಜನಾಂಗ ನನ್ನ ಆಶೀರ್ವಾದ ಹೊಂದಿದ ಜನಾಂಗ, ಆ ಜನರು ನನ್ನ ಜನರು, ಆ ಮಕ್ಕಳು ನನ್ನ ಮಕ್ಕಳು, ಆ ಪ್ರಜೆಗಳು ನನ್ನ ಪ್ರಜೆಗಳು, ಯಾವ ಕಾರಣಕ್ಕೂ ನೀನು ಅವರನ್ನ ಶಪಿಸಬಾರದು. ಯೋಚನೆ ಮಾಡು, ದೇವರು ನಿಮ್ಮ ಪಕ್ಷ ಇದ್ದಾನೆ, ದೇವರು ನಮ್ಮ ಪಕ್ಷ ಇದ್ದಾನೆ. ಯಾರು ನಿಮ್ಮನ್ನು ಶಪಿಸ್ಬೇಕಂದ್ರೆ ದೇವ್ರು ಬೇಡಲ್ಲ, ಯಾರು ನಿಮ್ಮನ್ನು ನಾಶ ಮಾಡ್ಬೇಕಂದ್ರೆ ದೇವ್ರು ಬೇಡಲ್ಲ, ಯಾರು ನಿಮ್ಮನ್ನು ಪತನ ಮಾಡ್ಬೇಕಂದ್ರೆ ದೇವ್ರು ಬೇಡಲ್ಲ. ಯಾಕೆ ಗೊತ್ತಾ? ನೀವು ದೇವ ಜನಾಂಗದವರು, ನೀವು ದೇವ ಮಕ್ಕಳು, ನೀವು ದೇವ ಪ್ರಜೆಗಳು. ದೇವರು ರಾತ್ರಿ ಬೀಳಾಮನಿಗೆ ಹೇಳುವಾಗ ಬೆಳಿಗ್ಗೆ ಬೀಳಾಮನೆದ್ದು ರಾಜನ ಕಡೆಯವ್ರನ್ನ ಕರೆದು ಹೇಳ್ತಾನೆ, ನನಗೆ ಬರಲಿಕ್ಕೆ ದೇವ್ರ ಪರ್ಮಿಷನ್ ಕೊಟ್ಟಿಲ್ಲ, ಅವರಿಗೆ ಶಾಪ ಹಾಕ್ಲಿಕ್ಕೆ ದೇವ್ರ ಪರ್ಮಿಷನ್ ಕೊಡ್ಲಿಲ್ಲ, ನೀವು ವಾಪಸ್ ಹೋಗ್ರಿ, ನಿಮ್ಮ ದಾರಿ ಹಿಡ್ಕೊಂಡು ಅಂತ ಹೇಳಿದನು. ಅವ್ರು ವಾಪಸ್ ಹೋದ್ರು, ರಾಜನ ಕಡೆಯವ್ರು ವಾಪಸ್ ಹೋದ್ರು. ವಾಪಸ್ ಹೋದ ಮೇಲೆ ಹೋಗಿ ರಾಜನ ವಿಷಯ ತಿಳಿಸಿದ್ರು. ರಾಜ ಬೀಳಾಮ ಪ್ರವಾದಿ ಹೇಳ್ದ, ಇಲ್ಲ, ದೇವ್ರ ಪರ್ಮಿಷನ್ ಕೊಡ್ಲಿಲ್ಲ ಅಂತೆ, ನಮ್ಮ ಜೊತೆ ಬರಲಿಕ್ಕೆ ದೇವ್ರ ಆತನಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಇಸ್ರಾಯೇಲ್ರನ್ನ ಶಪಿಸಲಿಕ್ಕೆ ದೇವ್ರ ಆತನಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೋಗಿ ವಿಷಯ ಹೇಳಿದ್ರು. ಆ ಸಮಯದಲ್ಲಿ ಮತ್ತೆ ರಾಜ ಏನ್ ಮಾಡ್ದಂದ್ರೆ, ಮತ್ತೊಂದು ಗುಂಪು ಕಳಿಸಿ, ಈ ಸಾರಿ ನೀವೇನ್ ಮಾಡ್ಬೇಕಂದ್ರೆ ಆ ಬೀಳಾಮನ ಹತ್ರ ಹೋಗಿ, ನೀವು ಸುಮ್ಮನೆ ಹೋದ್ರೆ ಬರಲ್ಲ, ನೀವು ಸೂಟ್ ಕೇಸ್ ತೋರಿಸ್ಬೇಕು, ಒಳ್ಳೆ ಒಳ್ಳೆ ರಿಚ್ ಪಾರ್ಟಿ ಅಂತ ಜನ ಆರಿಸ್ಕೊಂಡು, ಒಳ್ಳೆ ಘನವಂತರನ್ನ ಆರಿಸ್ಕೊಂಡು, ಒಳ್ಳೆ ಐಶ್ವರ್ಯವಂತರನ್ನ ಆರಿಸ್ಕೊಂಡ್ರು, ಒಳ್ಳೆ ಶ್ರೀಮಂತರನ್ನ ರಾಜ ಆರಿಸ್ಕೊಂಡು, ಸೂಟ್ ಕೇಸ್ ತಕೊಂಡು, ಹಣ ತಕೊಂಡು, ದುಡ್ಡು ತಕೊಂಡು, ಬಂಗಾರ ತಕೊಂಡು
ನೀವು ಅದನ್ನು ತೋರಿಸಿ ಕರೀರಿ, ನಮ್ಮ ಜೊತೆ ಬಾ, ನೀನು ಇಸ್ರಾಯೇಲ್ನ ಶಪ್ಸ್ ಅಂತ ಕರೀರಿ ಅಂತ ಹೇಳಿ ರಾಜ ಮತ್ತೊಂದು ಟೀಮ್ ರೆಡಿ ಮಾಡಿ ಮತ್ತೊಂದು ಸಾರಿ ಕಳಿಸ್ದ. ಎಲ್ಲಿಗೆ? ಬೀಳಮ್ಮನ ಹತ್ರ ಹೋದ್ರು. ಮತ್ತೆ ಬೀಳಮ್ಮನ ಹತ್ರ ಮೀಟ್ ಆಗಿ ಹೇಳ್ತಾರೆ, ನಮ್ಮ ರಾಜ ಕಳಿಸಿದಾನೆ ಸ್ವಾಮಿ. ನಮಗೆ ವಿಷಯ ಏನಂದ್ರೆ, ಈಗ ಆಲ್ರೆಡಿ ಒಂದು ಟೀಮ್ ಬಂದು ನಿಮ್ಮನ್ನು ಕರೆದಿದ್ದಾರೆ. ಏನಂದ್ರೆ, ಇಸ್ರಾಯೇಲ್ರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ, ಇಸ್ರಾಯೇಲ್ರು ನಮ್ಮನ್ನು ಸೋಲಿಸಲಿಕ್ಕೆ ಬಂದಿದ್ದಾರೆ, ಆಲ್ರೆಡಿ ಅಮೋರಿಯರ್ನ ಸೋಲಿಸಿದ್ದಾರೆ. ಈಗ ನಾವು ಯುದ್ಧಕ್ಕೆ ಅವ್ರನ್ನ ಗೆಲ್ಲಕ್ಕಾಗಲ್ಲ. ನೀವು ನಮ್ಮ ಜೊತೆಗೆ ಬಂದ್ರೆ ನೀನೇನು ಕೇಳ್ತೀವಿ ನಾವು ಕೊಡ್ತೀವಿ, ನೀನು ಏನು ಹೇಳ್ತೀವೋ ಅದನ್ನು ಮಾಡ್ತೀವಿ, ನೀನು ಎಷ್ಟು ದುಡ್ಡು ಕೇಳ್ತೀಯ ಕೊಡ್ತೀವಿ, ನೀನು ಎಷ್ಟು ಬಂಗಾರ ಕೇಳ್ತೀವಿ ನಾವು ಕೊಡ್ತೀವಿ, ನೀನು ಎಷ್ಟು ಹಣ ಕೇಳ್ತೀವಿ ನಾವು ಕೊಡ್ತೀವಿ, ನೀನು ಇಂಥದ್ದು ಮಾಡಿದ್ರೆ ನಾವು ಮಾಡ್ತೀವಿ, ಬರಲಿ ಅಂತ ಆಫರ್ ಇಡ್ತಾ ಇದ್ದಾರೆ ಅವ್ರ ಮುಂದೆ. ಬೆಳ್ಳಿ, ಬಂಗಾರ, ದುಡ್ಡು, ಆಮೇಲೆ ನೀನು ಏನು ಕೇಳ್ತೀಯೋ ಕೇಳು, ಎಷ್ಟು ಕೇಳ್ತೀಯೋ, ಆದ್ರೆ ನೀನು ಅವ್ರಿಗೆ ಏನು ಮಾಡಬೇಕು? ಶಾಪ ಕೊಡಬೇಕು. ಗಮನಿಸ್ರಿ, ಅಲ್ಲಿವರೆಗೆ ಚೆನ್ನಾಗಿದ್ದ ಬೀಳಾಮ ಪ್ರವಾದಿ ಚೆನ್ನಾಗಿದ್ದ. ಯಾವಾಗ ಸೂಟ್ ಕೇಸ್ ನೋಡಿಬಿಟ್ನು, ಯಾವಾಗ ಬಂಗಾರ ಆಫರ್ ಇಟ್ಕೊಡ್ಲೆ, ಯಾವಾಗ ಬೆಳ್ಳಿ ಆಫರ್ ಇಟ್ಕೊಳ್ಳೆ, ಮ್ಯಾಗಳ ಮಾತಿಗೆ ಮಾತ್ರ ಇಲ್ಲ, ನೀವು ನಮ್ಮ ಮನೆ ತುಂಬ ಬಂಗಾರ ಸುರಿದ್ರು ನಾನು ದೇವರ ಮಾತು ಮೀರಿ ಒಂದು ಸಣ್ಣ ಕೆಲಸ ಆಗಲಿ ಒಂದು ದೊಡ್ಡ ಕೆಲಸ ಆಗಲಿ ಮಾಡಲ್ಲ ಅಂತ ಅಂದು ಮತ್ತೆ ಹೇಳ್ತಾನೆ, ಇವತ್ತು ಇಲ್ಲೇ ಇರ್ರಿ, ನೋಡೋಣ, ಇನ್ನೊಂದು ಸಾರಿ ಪ್ರಾರ್ಥನೆ ಮಾಡಿ ದೇವ್ರು ಏನು ಹೇಳ್ತಾನೆ ಕೇಳಿ ಹೇಳ್ತೀನಿ ಅಂದನು. ನನ್ನೊಂದು ಪ್ರಶ್ನೆ, ಇವಾಗ ದೇವ್ರು ಆಲ್ರೆಡಿ ಹೇಳೇನ ಇಲ್ಲ? ಏನಂತ ಹೇಳೇನ? ಅವರು ನನ್ನ ಜನ, ಅವರು ನನ್ನ ಮಕ್ಕಳು, ಅವರು ನಾನು ಆರಿಸಿಕೊಂಡ ಮಕ್ಕಳು, ಅವ್ರನ್ನ ನೀನು ಶಾಪ ಕೊಡ್ಲಿಕ್ಕೆ ಅನುಮತಿ ಇಲ್ಲ. ಹಂಗೆ ಹೇಳಿದ್ರು ಕೂಡ ಆ ಸೂಟ್ ಕೇಸ್ ನೋಡಿಕೊಳ್ಳಿ ಏನ್ ಹೇಳ್ತಾನೆ, ಇವತ್ತು ಇಲ್ಲೇ ಎದ್ರ ಪ್ರಭಾವ ಇದು? ಸೂಟ್ ಕೇಸ್ ಪ್ರಭಾವ. ಇನ್ನೊಂದ್ಸಾರಿ ದೇವ್ರನ್ನ ಕೇಳಿ, ಇವತ್ತು ರಾತ್ರಿ ಇಲ್ಲೇ. ಅವನು ಆಕ್ಚುಲಿ ಏನ್ ಹೇಳ್ಬೇಕಾಗಿತ್ತು ಗೊತ್ತಾ? ಇಲ್ಲ, ದೇವರ ವಿರುದ್ಧವಾಗಿ ನಾನು ಮಾಡಲ್ಲ, ದೇವ್ರು ಹೋಗ್ಬಾರ್ದಂದ ನಾನು ಬರಲ್ಲ, ನೀವೆಷ್ಟು ಕೊಟ್ಟರು ಬರಲ್ಲ, ನೀವೇನು ಮಾಡಿದ್ರು ಬರಲ್ಲ. ಖಡಖಂಡಿತವಾಗಿ ಹೇಳ್ಬೇಕಾಗಿತ್ತು, ಖಡಖಂಡಿತವಾಗಿ ಹೇಳ್ತಾ ಇಲ್ಲ. ಯಾಕೆ? ಕೆಲವು ಜನರಿಗೆ ಅದು ಏನೋ ದುಡ್ಡು ನೋಡಿಬಿಟ್ರೆ ಸಾಕು, ಅವ್ರ ಮಾತುಗಳೇ ಏನಾಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ, ಅವ್ರ ಆಲೋಚನೆಗಳೇನಾಗ್ಬಿಡುತ್ತೆ. ಕೆಲವು ಜನ ಅದೇನೋ ಗೊತ್ತಿಲ್ಲ, ದುಡ್ಡು ನೋಡಿದ್ರೆ ಸಾಕು, ಹಣ ನೋಡಿದ್ರೆ ಸಾಕು, ಆತ್ಮೀಯತೆ ಮರ್ತೋಗ್ಬಿಡ್ತಾರೆ. ಕೆಲವು ಜನ ಹಣ ನೋಡಿದ್ರೆ ಸಾಕು, ಭಕ್ತಿನೇ ಮರ್ತೋಗ್ಬಿಡ್ತಾರೆ. ಕೆಲವು ಜನ ಹಣ ನೋಡಿದ್ರೆ ಸಾಕು, ಎಂತ ಹೀನವಾದ ಕಾರ್ಯ ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡಲ್ಲ. ಕೆಲವು ಜನ ಹಣ ನೋಡಿದ್ರೆ ಸಾಕು, ಎಂತ ಪಾಪಿಷ್ಟ ಕಾರ್ಯಗಳನ್ನು ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡಲ್ಲ. ಕೆಲವು ಜನ ಹಣ ನೋಡಿದ್ರೆ ಸಾಕು, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡಲ್ಲ. ಇವಾಗ ಬೀಳಾಮನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಹಣ ನೋಡಿದ ಕೂಡಲೇ, ಸೂಟ್ ಕೇಸ್ ನೋಡಿದ ಕೂಡಲೇ, ಬೆಳ್ಳಿ ನೋಡಿದ ಕೂಡಲೇ, ಬಂಗಾರ ನೋಡಿದ ಕೂಡಲೇ ಅವನ ಆಲೋಚನೆ ಚೇಂಜ್ ಆಯ್ತು. ದೇವ್ರು ಅವ್ರ ಜೊತೆ ಹೋಗ್ಬಾರ್ದ ಅಂದ್ರು. ಇವತ್ತು ಇಲ್ಲೇ ಇರಿ, ಮತ್ತೊಂದ್ಸಾರಿ ಕೇಳಿ ಹೇಳ್ತೀನಿ, ದೇವ್ರ ಚಿತ್ತಕ್ಕೆ ಹಣ ನೋಡಿದ ಕೂಡಲೇ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸ್ಲಿಕ್ಕೆ ಅವನು ಹೋಗ್ತಾ ಇದ್ದಾನೆ. ನಾವು ಯಾವಾಗ ಆಶೀರ್ವದಿಸಲ್ಪಡ್ತೀವಿ ಗೊತ್ತಾ? ನಾವು ಯಾವಾಗ ದೇವರಿಂದ ಮೇಲುಗಳನ್ನ ಹೊಂದಿಕೊಳ್ತೀವಿ ಗೊತ್ತಾ? ಯಾವಾಗ ದೇವರು ಇಂಥ ಸ್ಥಳದಲ್ಲಿ ನೀನು ಹೋಗ್ಬಾರ್ದು ಅಂದ್ರೆ ನಾವು ಹೋಗ್ಬಾರ್ದು. ಇಂಥ ವ್ಯಕ್ತಿ ಜೊತೆ ನೀನು ಹೋದ್ರೆ ಕೆಟ್ಟ ಹೋಗ್ತಿ ಅಂತ ದೇವ್ರು ಹೇಳಿದ್ರೆ ಆ ವ್ಯಕ್ತಿ ಜೊತೆ ಹೋಗ್ಬಾರ್ದು. ಇಂಥ ಸ್ಥಳದಲ್ಲಿ ನಿಂತ್ಕೊಂಡ್ರೆ, ಇಂಥ ಜಾಗದಲ್ಲಿ ನಿಂತ್ಕೊಂಡ್ರೆ, ಇಂಥ ವ್ಯಕ್ತಿಗಳ ಸಹವಾಸ ಮಾಡಿದ್ರೆ ನೀನು ಆತ್ಮೀಯತೆ ಕಳ್ಕೊಳ್ತೀಯ, ಪವಿತ್ರತೆ ಕಳ್ಕೊಳ್ತೀಯ, ಭಕ್ತಿ ಕಳ್ಕೊಳ್ತೀಯ. ಅಂದ್ರೆ ಅದು ಎಂತ ಇಂಪಾರ್ಟೆಂಟ್ ಜಾಗ ಆದ್ರೂ, ಅವ್ರು ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಆದ್ರೂ ಹೋಗ್ಬಾರ್ದು. ದೇವರಿಗೆ ಇಷ್ಟ ಇಲ್ಲದ್ದು ಮಾಡ್ಲಿಕ್ಕೆ ಅವನು ಎಷ್ಟು ದೊಡ್ಡ ವ್ಯಕ್ತಿ ಕರೆದ್ರು ಹೋಗ್ಬಾರ್ದು. ಕೆಲವರು ಹೇಳ್ತಿರ್ತಾರೆ, ಸಾಮಾನ್ಯವಾಗಿ ಡೈಲಾಗ್ ಕೇಳಿಸ್ಕೊಂಡಿನಿ, ನಾನು ಹೋಗ್ತಿರ್ಲಿಲ್ಲ ಪಾಸ್ಟ್ರೆ ಕುಡಿಯಾಕ, ಅಧ್ಯಕ್ಷರು ಕರೆದ್ರು ಅದಕ್ಕೆ ಹೋದೆ. ಹಲೋ ಬ್ರದರ್, ಸಿಸ್ಟರ್, ನಿಮ್ ಜೀವನವನ್ನ ತಪ್ಪು ದಾರಿಗೆ ಎಳಿಲಿಕ್ಕೆ,
ನಿನ್ ಜೀವನವನ್ನ ತಪ್ಪು ದಾರಿಗೆ ಎಳಲಿಕ್ಕೆ ಪ್ರಯತ್ನಿಸುವವರು ಅವನು ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ನೀನು ಹೋಗ್ಬಾರ್ದಷ್ಟೇ. ದೇವರಿಗೆ ಇಷ್ಟ ಇಲ್ಲದ ಜಾಗದಲ್ಲಿ ನಿಲ್ಬಾರ್ದಷ್ಟೇ. ಆವಾಗಲೇ ನೀನು ಆಶೀರ್ವಾದ ಹೊಂದಿಕೊಳ್ಳೋದು.